ಇವತ್ತು ನಮ್ಮ ಜಿಲ್ಲೆಯಲ್ಲೇ ತಗೊಳ್ಳಿ, ನಮ್ಮ ಜಿಲ್ಲಾ ಆಡಳಿತ, ತಾಲೂಕು ಆಡಳಿತ, ಹೌದು ಕರಪ್ಷನ್ನ ಎಸ್.ಎಂ. ಕೃಷ್ಣ ಅವರು ಒಂದು ಮಾತು ಹೇಳಿದರು. ನಾನು ಫಸ್ಟ್ ಟೈಮ್ ಶಾಸಕನಾಗಿದ್ದೆ. ಯಾವುದೋ ಒಂದು ಹಗರಣದ ಬಗ್ಗೆ ಸುರೇಶ್ ಕುಮಾರ್, ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಅವಾಗ ಭಾಳ ಸುದೀರ್ಘವಾಗಿ ಚರ್ಚೆ ಮಾಡಿದ್ರು. ಅವರು 3 ಗಂಟೆ 5 ಗಂಟೆ ಚರ್ಚೆಗೆ ಒಂದೇ 5 ನಿಮಿಷದಲ್ಲಿ ಉತ್ತರ ಕೊಟ್ಟರು, ಅಷ್ಟಕ್ಕೆ ಮುಗಿಸಿದ್ರು. ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾನು ಒಂದು ಪ್ರಯತ್ನ ಮಾಡ್ಬೋದಷ್ಟೇ, ಕರಪ್ಷನ್ನು ಇನ್ನೊಂದು ಆಡಳಿತನ ಸುಧಾರಣೆ ತರೋದಕ್ಕೆ. ನಾನೇ ಅಂತಿಮವಾಗಿ ತೆರೆ ಎಳಿಲಿಕ್ಕೆ ಸಾಧ್ಯ ಆಗಲ್ಲ. ನನಗೂ ಆಸೆ ಇದೆ, ಬಟ್ ಆದರೆ ಇದು ಅಷ್ಟು ಸುಲಭದ ಕೆಲಸ ಅಲ್ಲ ಅಂತ. ಕರಪ್ಷನ್ ಅನ್ನೋದನ್ನು ನಾನೇ ನಿಲ್ಲಿಸ್ಬಿಡ್ತೀನಿ ಅಂತ ಎದೆ ತಟ್ಕೊಳಕ್ಕಾಗಲ್ಲ ಅಂತ. ಇದಕ್ಕೆ ಯಾರು ಕಾರಣ? ನಾವ ಸೊಸೈಟಿನ? ಬೆಳಿಗ್ಗೆ ನಾವು ಟಿವಿ ಮುಂದೆ ಮಾತಾಡೋದು ಒಂದು, ಹೊರಗಡೆ ಹೋದ ತಕ್ಷಣ ಮಾತಾಡೋದೇ ಒಂದಿರುತ್ತೆ. ಇದ್ರ ಬಗ್ಗೆ ಎಲ್ಲ ಮಾತಾಡೋದು ಬಿಟ್ಟು ನಮಗೆ ಇರೋ ಜವಾಬ್ದಾರಿಯನ್ನು ಜನರ ಹತ್ರ ಏನು ಮಾಡಲಿಕ್ಕೆ ಸಾಧ್ಯ ಅಂತ ನೋಡಬೇಕು. ಪ್ರಾಮಾಣಿಕವಾಗಿ ಅಶೋಕರು ನನ್ನ ಮುಂದೆ ಡಿಸ್ಕಷನ್ ಮಾಡಲಿ, ನಾನು ಹೇಳಕ್ಕೆ ತಯಾರಿದ್ದೀನಿ. ಇದನ್ನೆಲ್ಲ ಸಾಕಷ್ಟು ಜನ ಶಾಸಕರು ವೈಯಕ್ತಿಕವಾಗಿ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಮಾಡುವಂತಹ ಕೆಲಸಕ್ಕೆ ಅನುಗುಣವಾಗಿ ಅವರಿಗೆ ಸಿಎಂ ಸ್ಥಾನ ಕೊಡಬೇಕು ಅಂತ ಹೇಳಿದ್ದಾರೆ. ನಿಮ್ಮ ವೈಯಕ್ತಿಕವಾಗಿ ನೀವೇನು ಅಭಿಪ್ರಾಯ ವ್ಯಕ್ತಪಡಿಸ್ತೀರಿ? ನಾನು ಮಂತ್ರಿ, ನಾನು ವೈಯಕ್ತಿಕವಾದ ಅಭಿಪ್ರಾಯ ಕೊಡ್ತಕ್ಕಂಥದ್ದು ನನ್ನ ಇವತ್ತಿರ್ತಕ್ಕಂಥ ಜವಾಬ್ದಾರಿ ಸ್ಥಾನದಲ್ಲಿ ಸೂಕ್ತ ಅಲ್ಲ. ಒಬ್ಬ ಶಾಸಕರು ಅಥವಾ ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರು ಅವ್ರು ವೈಯಕ್ತಿಕವಾಗಿ ಹೇಳ್ಬೋದು. ನನಗೆ ಲಂಗು ಲಗಾಮ್ ಎಲ್ಲ ಇದೆ. ನಾನು 34 ಜನದಲ್ಲಿ ನಾನು ಒಬ್ಬಿದ್ದೀನಿ. ನನಗೆ ಪಕ್ಷ ಜವಾಬ್ದಾರಿ ಕೊಟ್ಟಿದೆ. ನಂದೇನಾದ್ರು ಹೇಳಬೇಕು ಅಂದರೆ ಪಕ್ಷ ಕೇಳಿದ್ರೆ, ಮುಖ್ಯಮಂತ್ರಿಯವ್ರು ಕೇಳಿದ್ರೆ, ಪಕ್ಷದ ಅಧ್ಯಕ್ಷರು ಕೇಳಿದ್ರೆ ಹೇಳ್ಬೋದೇ ವಿನ ನಾನು ಟಿವಿ ಮಾಧ್ಯಮದಲ್ಲಿ ಅಥವಾ ಪಬ್ಲಿಕ್ನಲ್ಲಿ ನಾನು ಇವನ್ನೆಲ್ಲ ಮಾತಾಡಲಿಕ್ಕಾಗಲ್ಲ. ಸೊ ಪಕ್ಷ ನಮ್ಮೆಲ್ಲರಿಗೂ ದೊಡ್ಡದು. ಇವತ್ತು ಪಕ್ಷ ಇರೋದ್ರಿಂದ ಸಿದ್ದರಾಮಯ್ಯನವರು, ನಾವುಗಳೆಲ್ಲ ಮಂತ್ರಿ ಆಗಿರೋದು, ಶಾಸಕರಾಗಿರೋದು, 100 ಜನ ಚೇರ್ಮನ್ಗಳಾಗಿರೋದು, ಡೈರೆಕ್ಟರ್ಗಳಾಗಿರೋದು, ಎಲ್ಲ ಅಭಿವೃದ್ಧಿ ಕೆಲಸ ಮಾಡೋದು.